ಮಾರ್ಕೆಟ್ನಾಗಪ್ಪ ಅಲ್ಲಿ ಕುದುರೆ ಬಂದ್ರ ಕುದುರೆನ ತಗೊಂಡಂತ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆನ್ನೆ ವ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ನೆನ್ನೆ ವ್ಲಾಗಲ್ಲಿ ನಾವು ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಂಥೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಹಳ್ಳಿ ಸೈಡೆಲ್ಲ ದೀಪಾವಳಿ ಹಬ್ಬದ ತಯಾರಿ ಯಾವ ರೀತಿ ಇರುತ್ತೆ ಅಂಥೇಳಿ ನೋಡ್ಬೋದು. ಸೊ ಫುಲ್ ನೋಡಿ ಫ್ರೆಂಡ್ಸ್, ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇವಾಗ ನಮ್ಮ ಮನೇಲಿ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ತಾ ಇರೋದ್ರಿಂದ ಇವಾಗ ಲಕ್ಷ್ಮೀ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತುಂಬ ಗ್ರ್ಯಾಂಡಾಗಿ ಏನು ರೆಡಿಯಾಗಿಲ್ಲ. ಯಾರ್ಯಾರು ಮುತ್ತೈದರಿಗೆ ಕೂರಿಸಿದ್ದೀವೋ ಸೊ ನಾವು ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ. ಇನ್ನು ಮಿಕ್ದವ್ರ ಮನೆಯವ್ರು ಯಾರೂ ಕೂಡ ರೆಡಿಯಾಗಿಲ್ಲ. ಹಾಗೆ ನಾನು ಕೂಡ ಮನೆ ಮುಂದೆ ದೀಪಗಳನ್ನ ಅಂಟಿಸಿ ಇಡ್ತಾ ಇದ್ದೆ. ದೀಪಾವಳಿ ಹಬ್ಬ ಅಂದಮೇಲೆ ಮೇನ್ ದೀಪಗಳನ್ನ ಅಂಟಿಸಿ ಇಡೋದೆ. ಆ ಕಡೆ ಮನೆ ಮುಂದೆ ಒಂದು 4 ದೀಪಗಳು, ಈ ಕಡೆ ಮನೆ ಮುಂದೆ ಒಂದು 4 ದೀಪಗಳು, ಅಷ್ಟೇ, ಜಾಸ್ತಿ ಹಚ್ಚಿ ಇಟ್ಟಿಲ್ಲ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಮನೆ ಒಳಗಡೆ ಜಗಲಿ ಏನಿದೆಯಲ್ಲ, ಜಗಲಿ ಮುಂದೆನೇ ನಾವು ಲಕ್ಷ್ಮಿನ ಕೂರಿಸಿರ್ತೀವಿ. ಆ ಕಡೆ ಮನೆಯಲ್ಲೂ ಕೂಡ ಜಗಲಿ ಮುಂದೆನೇ ಲಕ್ಷ್ಮಿನ ಕೂರಿಸಿರ್ತೀವಿ. ಎರಡು ಮನೆಯಲ್ಲೂ ಕೂಡ ಜಗಲಿ ನಮ್ಮದು, ಅಂದರೆ ಜಗಲಿ ಅಂದರೆ ದೇವ್ರ ಮನೆ ಏನಂತೀವಲ್ಲ, ಸೊ ದೇವ್ರ ಮನೆಯಲ್ಲೇ ಲಕ್ಷ್ಮಿನ ಕೂರಿಸಿರ್ತೀವಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಒಂದು ಸ್ಟೀಲಿನ ಬಿಂದಿಗೆನ ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿನ ಇಡ್ತೀವಿ. ಅದ್ರ ಮುಂದೆ ಸೀರೆ ಅಥವಾ ಬ್ಲೌಸ್ ಪೀಸ್ ಇಟ್ಬಿಟ್ಟು ಅದಕ್ಕೆ ಮೂಗ್ನತ್ತು ಮತ್ತು ತಾಳಿ, ಅರಿಶಿನ, ಕುಂಕುಮ ಇಷ್ಟು ಹಚ್ಚಿಬಿಟ್ಟು ಸಿಂಪಲ್ ಪೂಜೆ ಮಾಡ್ತೀವಿ. ಬಾಳೆಕಂಬ, ಆಮೇಲೆ ಕಬ್ಬು, ಚೆಂಡು ಹೂವಿನ ಗಿಡ, ಸೊ ಇದನ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೀವಿ. ತಾತನ ಕಾಲ್ ಬ್ಯಾನ್ ಐತಿ, ಅದು ಕಾಲು ತೊಳ್ದಿ ಸೆಡು ಬಂತ ಹೋಗಿ ಪಪ್ಪ ಬೈದ್ ಕಳ್ಸಿದ್ ನಾನು ಏನ ಕಿತಾಪತಿ ಮಾಡಿರ್ತಿ ಅಲ್ಲ ನೋಡಿ. ಇದು ಕೈ ಸುಮ್ ಕುಂದ್ರವಲ್ಲು. ಈಗ ಒಂದೇನ ತಗೊಂಡ್ ನಿಂತ್ನ ಅದ್ದಿಗೆ ನಾವು ಸೀರೆ ಅದಾವೆ ಹಾರ ಎಲ್ಲೆಲ್ಲಿಗೆ ಜಗ್ಲಿಗೆ ಗಾಡಿಗಿನ 4 ಗಾಡಿ 2 ಜಗಲಿ. ಗಂಡು ಮಕ್ಕಳಿಗೆ ಓಕೆ ಫ್ರೆಂಡ್ಸ್, ಇವಾಗ ದೀಪಗಳನ್ನ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತಟ್ಟೆ ಒಳಗಡೆ ಇಟ್ಕೊಂಡಿದ್ದೀನಿ ಎಲ್ಲ ದೀಪಗಳನ್ನ. ಟೋಟಲ್ 8 ದೀಪಗಳಿದ್ದಾವೆ. ದೀಪಗಳ ಹಬ್ಬ ದೀಪಾವಳಿ. ಸೊ ಮೊದಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ದೀಪಗಳನ್ನೆಲ್ಲ ಇಡೋಣ. ಪಿಸ್ತೂಲು ತೊಗೊಂಡ್ಯಾ ಮದ್ದಿಲ್ಲ ಮಾರ್ಕೆಟ್ನಾಗಪ್ಪ ಅಲ್ಲಿ ಕುದುರೆ ಬಂದ್ರ ಕುದುರೆನ ತಗೊಂಡಂತ. ಕುದುರೆ ಯಾವತ್ತ ಬರ್ತಿರ್ತಾನ. ಮತ್ತ ಬೆಕ್ ಬಂದ್ರ ಬೆಕ್ ತಗೊಂಬರ್ನಂತಾನ, ನಾಯಿ ಸಾಕೋಣಂತಾನ. ಆ ಮಳೆ ಕೇಳ್ತಾನ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಪೂಜೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು, ದೊಡ್ಡ ಪಂಕ್ತಿಯಲ್ಲಿ ದೀಪನ ಹಚ್ಚಿ ಇಟ್ಟಿದ್ದೀವಿ. ಯಾಕಂದರೆ ನೈಟ್ ಫುಲ್ಲು ದೀಪನ ಕಾಯಬೇಕು, ದೀಪ ಆರದಿರೋ ಹಾಗೆ. ಸೊ ಹಾಗಾಗಿ ದೊಡ್ಡ ಪಂಕ್ತಿಯಲ್ಲಿ ದೀಪನ ಹಚ್ಚಿದ್ದೀವಿ. ಹಾಗೆ 5 ಥರದ ಹಣ್ಣುಗಳನ್ನ ಇಟ್ಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಸಿಂಪಲ್ ರೆಡಿ ಮಾಡಿದ್ದೀವಿ.
ಇದು ನೋಡಿ ನಮ್ಮ ಮನೆ ಜಗಲಿ ಈ ರೀತಿಯಾಗಿದೆ. ನಾವು ಕೂಡ ಇವಾಗ ಎಲ್ಲರೂ ಉಡಿ ತುಂಬಿಸ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್. ಮನೆಯಲ್ಲಿರೋರೆ ಟೋಟಲ್ 5 ಜನ, ನಾನು ಮತ್ತು ಹಸ್ಬೆಂಡು, ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅವ್ವ, ಟೋಟಲ್ 5 ಜನ. ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡು ಗಂಡು ಮಕ್ಕಳು ಕೂಡ ಉಡಿ ತುಂಬಿಸ್ಕೊಳ್ತಾರೆ ಫ್ರೆಂಡ್ಸ್. ಹೆಣ್ಮಕ್ಳೇ ತುಂಬಿಸ್ಕೋಬೇಕು ಅಂತ ಏನಿಲ್ಲ. ಉಡಿ ತುಂಬೋದಕ್ಕೆ ಯಾರೂ ಇಲ್ಲದೇ ಇರೋ ಕಾರಣಕ್ಕೆ ನಮ್ಮ ಅವ್ವನೇ ಎಲ್ಲರಿಗೂ ಇವಾಗ ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ನಮ್ಮ ಅವ್ವನಿಗೆ ನಮ್ಮ ಅಕ್ಕ ಹಚ್ತಾರೆ. ಹಾಗೆ ಈ ರೀತಿ ಉಡಿ ತುಂಬ್ಕೊಳ್ತೀವಿ. ಸೊ ನೋಡಿ ನಮ್ಮ ಕಡೆ ಎಲ್ಲ ಯಾವ ರೀತಿ ನಾವು ಉಡಿನ ತುಂಬ್ಕೊಳ್ತೀವಿ ಅಂಥೇಳಿ. ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡಿ ಕೂತ್ಕೊಂಡಿದ್ದೀವಿ. ಹಾಲಲ್ಲಿ ಒಂದು ಸತಿ ಕೂಡ ಉಡಿ ತುಂಬಿಲ್ವಂತೆ. ಸೊ ಈ ಮನೆ ಕಟ್ಟಿಸ್ದಾಗಿಂದನೂ ದೇವ್ರ ಮನೇಲೇ ಉಡಿನ ತುಂಬಿರೋದಂತೆ ಫ್ರೆಂಡ್ಸ್ ಮುತ್ತೈದರಿಗೆ. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡಿರ್ತೀವಿ ಟೋಟಲ್ 5 ಜನ. ಸೊ ಅದನ್ನೇ ಅಜ್ಜಿ ಕಣ್ಮುಚ್ಚು ಸ್ವಲ್ಪ ತಗೋಬೇ ಯಾವ ಊದ್ ಬಿಡಕ್ಕ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ವಿಭೂತಿ ಮತ್ತು ಕುಂಕುಮ ಎಲ್ಲ ಹಚ್ಚಿದ್ದಾಯಿತು. ಇವಾಗ ನಮ್ಮವ್ವ ಹಾರನ ಹಾಕ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ಗೆ. ನೋಡ್ತಾ ಇರ್ಬೋದು, ಗಂಡು ಮಕ್ಕಳಿಗೆ ಹಾರನ ಹಾಕ್ತಾರೆ ಮತ್ತು ಹೆಣ್ಮಕ್ಳಿಗೆ ದಂಡಿ ಕಟ್ತಾರೆ. ಸೊ ನೋಡ್ತಾ ಇರ್ಬೋದು ನಮ್ಮವ್ವ ತೊಗೊಂಡಿದ್ದಾರೆ ನೋಡಿ ಕೈಯಲ್ಲಿ ಇವಾಗ ದಂಡಿ. ಅದಕ್ಕೆ ಹೂವಿನ ದಂಡಿ ಅಂತ ಹೇಳ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಯಾವುದೇ ಫಂಕ್ಷನ್ ಆಗಿರ್ಬೋದು, ಎಲ್ಲ ಫಂಕ್ಷನಲ್ಲೂ ಕೂಡ ಈ ದಂಡಿ ಇಲ್ಲದೆ ಅಂತೂ ಯಾವ ಕಾರ್ಯಕ್ರಮ ಯಾವ ಫಂಕ್ಷನ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಒಂದು ಮದುವೆ ಫಂಕ್ಷನ್ ಇರ್ಬೋದು, ಒಂದು ಎಂಗೇಜ್ಮೆಂಟು, ಮತ್ತು ಈ ರೀತಿ ಕುಬ್ಸ, ಈ ರೀತಿ ದೀಪಾವಳಿ ಹಬ್ಬದ ಟೈಮಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಏನಾದರೂ ಇದ್ದರೆ ದಂಡಿ ಮತ್ತು ಗಂಡು ಮಕ್ಕಳು ಉಡಿ ತುಂಬಿಸ್ಕೊಳೋರು ಇದ್ದರು ಅಂದರೆ ಗಂಡು ಮಕ್ಕಳಿಗೆ ಹಾರ ಮತ್ತು ಹೆಣ್ಮಕ್ಳಿಗೆ ಇದು ಹೂವಿನ ದಂಡಿ. ಇದು ಇಲ್ಲದೆ ಅಂತೂ ಯಾವ ಕಾರ್ಯಕ್ರಮ ಕೂಡ ಆಗೋದೇ ಇಲ್ಲ. ಸೊ ಇದು ಅಂತೂ ಇರಲೇಬೇಕು, ತಪ್ಪದೇ ನೆನಪು ಮಾಡಿಕೊಂಡು ತೊಗೊಂಡು ಬಂದಿರ್ತಾರೆ. ಕುಬುಸ ಅಂದರೆ ಸೀಮಂತ, ನಮ್ಮ ಕಡೆ ನಾವು ಸೀಮಂತಕ್ಕೆ ಕುಬುಸ ಅಂತ ಹೇಳ್ತೀವಿ. ಸೊ ಸೀಮಂತ ಕಾರ್ಯಕ್ರಮದಲ್ಲೂ ಕೂಡ ಈ ದಂಡಿ ಹಾರ ಇಲ್ಲದೆ ಆ ಕಾರ್ಯಕ್ರಮ ನಡೆಯೋದಿಲ್ಲ. ಮನೆ ಗೃಹ ಪ್ರವೇಶ ಮತ್ತು ಶೀಗಿ ಹುಣ್ಣಿಮೆಯಲ್ಲಿ, ಗೌರಿ ಹುಣ್ಣಿಮೆಯಲ್ಲಿ ನಮ್ಮ ಕಡೆ ಸಕ್ಕರೆ ಆರತಿ ಬೆಳಗ್ತಾರೆ ಗೌರಿಗೆ. ಸೊ ಸಕ್ಕರೆ ಆರತಿ ಬೆಳಗೋ ಟೈಮಲ್ಲೂ ಕೂಡ ತಲೆ ಮೇಲೆ ದಂಡಿನ ಹಾಕ್ಕೊಂಡು ಸಕ್ಕರೆ ಆರತಿನ ಬೆಳಗ್ತಾರೆ. ಆಮೇಲೆ ದೇವರಿಗೆ ಏನಾದರೂ ಹರಕೆ ಈ ರೀತಿ ಏನಾದರೂ ಇರುತ್ತಲ್ಲ, ಮಕ್ಕಳಿಗೆ ಜವಳ ತೆಗ್ಸೋದು, ಸುಮಾರು ತುಂಬ ಎಲ್ಲ ಫಂಕ್ಷನ್ಸ್ ಇರ್ತಾವಲ್ಲ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ. ಸೊ ಪ್ರತಿಯೊಂದು ಫಂಕ್ಷನಲ್ಲಿ ಕೂಡ ಹೂವಿನ ದಂಡಿ ಇಲ್ಲದೆ ನಮ್ಮ ಕಡೆ ಯಾವ ಫಂಕ್ಷನ್ ಕೂಡ ಆಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಇವಾಗ ನಮ್ಮ ಅಕ್ಕ ನಮ್ಮ ಅವ್ವನಿಗೆ ಹೂವಿನ ದಂಡಿ ಕಟ್ತಾ ಇದ್ದಾರೆ. ಕಟ್ಟೋವಾಗಲೂ ಕೂಡ ಅದೊಂದು ಪದ್ಧತಿ ಇದೆ. ನಮ್ಮ ಮನೆಗೆ ಹೂವಿನ ದಂಡಿನ ಮುಟ್ಸ್ಕೊಂಡು ಮತ್ತು ಯಾರ ತಲೆಗೆ ಕಟ್ತೀವೋ ಸೊ ಅವ್ರ ಹಣೆಗೂ ಹೂವಿನ ದಂಡಿನ ಮುಟ್ಸಿ ತಲೆ ಮೇಲೆ ಹಾಕಿ ಹೂವಿನ ದಂಡಿನ ಕಟ್ತಾರೆ. ತುರ್ಬ ಹಾಕ್ಕೊಂಡಿದ್ರೆ ತುರ್ಬಕ್ಕೆ ಸುತ್ತಬಿಟ್ಟು ಕಟ್ತಾರೆ, ಜಡೆ ಹಾಕ್ಕೊಂಡಿದ್ರೆ ಜಡೆಗೆ ಕಟ್ತಾರೆ. ಈ ಹೂವಿನ ದಂಡಿನ ಗಲಾಟೆ ಹೂವಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಕೆಲವರು ಮಲ್ಲಿಗೆ ಹೂವಲ್ಲಿ ಮತ್ತು ಕಾಕಡ ಹೂವಲ್ಲಿ ಈ ರೀತಿ ಡಿಸೈನಲ್ಲೆಲ್ಲ ಮಾಡಿರ್ತಾರೆ ಹೂವಿನ ದಂಡಿನ. ಹೂವು ಮಾರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ಹೂವಿನ ದಂಡಿನ ಯಾವ ರೀತಿ ಮಾಡಬೇಕು ಅಂಥೇಳಿ. ನಮ್ಮ ಕಡೆ ಜನಕ್ಕೆ ಗೊತ್ತಿರುತ್ತೆ. ಇದು ಹೂವಿನ ದಂಡಿ ಎಲ್ಲ ಕಡೆನೂ ಸಿಗೋದಿಲ್ಲ. ಈ ಥರ ಫಂಕ್ಷನ್ಗಳಲ್ಲಿ ಹೂವಿನ ದಂಡಿ ಹಾಕೋ ಶಾಸ್ತ್ರ ಇರೋದು ನಮ್ಮ ಉತ್ತರ ಕರ್ನಾಟಕ ಸೈಡು. ಸೊ ಹಾಗಾಗಿ ಜಾಸ್ತಿ ಇಲ್ಲೇ ಸಿಗೋ ಅಂಥದ್ದು. ಬೇರೆ ಕಡೆ ಎಲ್ಲ ಸಿಗುತ್ತೋ ಇಲ್ವೋ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಬೇರೆ ಕಡೆ ಎಲ್ಲೂ ಈ ಹೂವಿನ ದಂಡಿ ಹಾಕೋ ಶಾಸ್ತ್ರ
ಬೇರೆ ಎಲ್ಲೂ ನೋಡಿಲ್ಲ. ನಮ್ಮ ಕಡೆನೇ ನಾನು ಜಾಸ್ತಿ ನೋಡಿರೋ ಅಂಥದ್ದು. ಈ ರೀತಿ ಹೂವಿನ ದಂಡಿನ ಯಾಕೆ ತಲೆ ಮೇಲೆ ಹಾಕ್ತಾರೆ ಅಂಥೇಳಿ ನನಗೂ ರೀಸನ್ ಗೊತ್ತಿಲ್ಲ ಫ್ರೆಂಡ್ಸ್. ಗೊತ್ತಿದ್ದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಅವ್ವ ಎಲ್ಲರಿಗೂ ಕೂಡ ಉಡಿ ತುಂಬಿಬಿಟ್ಟು ಆಮೇಲೆ ನಮ್ಮ ಅಕ್ಕ ನಮ್ಮ ಅವ್ವನಿಗೆ ಉಡಿ ತುಂಬಿದ್ರು. ಇವಾಗ ಉಡಿ ತುಂಬಿ ಎಲ್ಲರಿಗೂ ಕೂಡ ಇವಾಗ ನಮ್ಮವ್ವ ಆರತಿ ಬೆಳಗ್ತಿದ್ದಾರೆ, ನೋಡ್ತಾ ಇರ್ಬೋದು. ಫಸ್ಟು ಲಕ್ಷ್ಮವ್ವನಿಗೆ ಆರತಿ ಬೆಳಗಿದ್ರು, ಆಮೇಲೆ ಜಗ್ಲಿಗೆ ಆರತಿ ಬೆಳಗಿದ್ರು. ಇವಾಗ ನಮಗೆ ಆರತಿನ ಬೆಳಗ್ತಾ ಇದ್ದಾರೆ. ಆಮೇಲೆ ನಮಗೆಲ್ಲ ಬೆಳಗ್ಬಿಟ್ಟು ಆಮೇಲೆ ಮತ್ತೆ ನಮ್ಮ ಅಕ್ಕ ನಮ್ಮ ಅವ್ವನಿಗೆ ಬೆಳಗ್ತಾರೆ. ಯಾರು ಉಡಿ ತುಂಬೋದಕ್ಕೆ ಮತ್ತು ಆರತಿ ಮಾಡೋದಕ್ಕೆ ಯಾರು ಇಲ್ಲದೇ ಇರೋ ಕಾರಣಕ್ಕೆ ಫಸ್ಟು ನಮ್ಮವ್ವ ಉಡಿ ತುಂಬಿಕೊಂಡು ಆರತಿ ಬೆಳಗ್ತಾರೆ. ನೆಕ್ಸ್ಟು ನಮ್ಮ ಅಕ್ಕ ನಮ್ಮ ಅವ್ವನಿಗೆ ಬೆಳಗ್ತಾರೆ. ಸೊ ಈ ರೀತಿ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಆ ಕಡೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಉಡಿ ತುಂಬಿಕೊಂಡು ಇವಾಗ ನೆಕ್ಸ್ಟು ಈ ಕಡೆ ಮನೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಇವಾಗ ಲಕ್ಷ್ಮಿನ ಕೂರಿಸಿದ್ದೀವಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸೇಮ್ ಅದೇ ರೀತಿಯೇ ಕೂರಿಸಿದ್ದೀವಿ. ಇವಾಗ ಆರತಿ ಬೆಳಗ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಒಬ್ಬೊಬ್ಬರೇ ಆರತಿನ ಬೆಳಗ್ತೀವಿ. ಲಕ್ಷ್ಮಿಗೆ ಮತ್ತು ಜಗಲಿಗೆ ಬೆಳಗ್ಕೊಂಡು ನೆಕ್ಸ್ಟು ಹೊರಗಡೆ ಎಲ್ಲ ಗಾಡಿ ಪೂಜೆ ಮಾಡಿದ್ದೀವಲ್ಲ, ಸೊ ಅಲ್ಲೂ ಕೂಡ ಎಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಎಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಮುಗೀತು. ಎಲ್ಲರೂ ಉಡಿ ತುಂಬಿಕೊಂಡಿದ್ದು ಆರತಿ ಮಾಡಿದ್ದೆಲ್ಲ ಆಯಿತು. ಇವಾಗ ಲಾಸ್ಟಲ್ಲಿ ಹಸ್ಬೆಂಡು ಮಾಡಿರುವಂತಹ ಅಡುಗೆನ ನೈವೇದ್ಯ ಮಾಡ್ತಾಯಿದ್ದಾರೆ ಹಸ್ಬೆಂಡು ದೇವರಿಗೆ. ನೋಡ್ತಾ ಇರ್ಬೋದು, ಕಾಯೆಲ್ಲ ಒಡೆದು ಉದ್ಬತ್ತಿ ಎಲ್ಲ ಇವಾಗ ಹಿಡಿತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ನಮ್ಮ ಮಾಮನ ಮಗ ಮನೆ ಎಲ್ಲ ಕಡೆನೂ ಫುಲ್ಲು ಎಲ್ಲ ಧೂಪನ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ಆ ಕಡೆ ಮನೆಯಲ್ಲೆಲ್ಲ ಧೂಪನ ಹಾಕ್ಕೊಂಡು ಬಂದ, ಇವಾಗ ಈ ಕಡೆ ಮನೆಯಲ್ಲಿ ಧೂಪನ ಹಾಕ್ತಾ ಇದ್ದಾನೆ ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲ ಮೂಲೆಗೂ ಧೂಪನ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹಸ್ಬೆಂಡ್ ಈ ಕಡೆ ಮನೆಗೂ ಕೂಡ ಇವಾಗ ನೈವೇದ್ಯ ಹಿಡಿಯೋದಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇವಾಗ ನೋಡಿ ನಮ್ಮ ಮಾಮನ ಮಗ ಇಲ್ಲಿ ದಂಧಕ್ಕೆಲ್ಲೂ ಕೂಡ ಹಸುಗಳಿಗೆ ಎಲ್ಲ ಧೂಪನ ಹಾಕ್ಕೊಂಡು ಹೋದ. ಹಾಗೆ ಅರವಿಂದ್ ನೋಡಿ ಹಸುಗಳನ್ನ ನೋಡಿಕೊಂಡು ಹೇಗೆ ನಿಂತ್ಕೊಂಡಿದ್ದಾನೆ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ ಹಸುಗಳನ್ನ ಏನು ಕಟ್ತೀವಲ್ಲ, ಸೊ ದಂಧಕ್ಕಿ ಅಲ್ಲಿ ಒಂದು ಲಕ್ಷ್ಮೀ ಮಾಡನ ಬಿಟ್ಟಿರ್ತಾರೆ. ಸೊ ಅಲ್ಲೂ ಕೂಡ ನಾವು ಪೂಜೆನ ಮಾಡ್ತೀವಿ. ಅಲ್ಲೂ ಕೂಡ ಒಂದು ದೀಪನ ಅಂಟಿಸಿ ಹೂವಿನ ಮಾಲೆನ ಹಾಕಿ ಪೂಜೆನ ಮಾಡಿರ್ತೀವಿ. ಈ ಕಡೆ ಒಂದು ಆ ಕಡೆ ಒಂದು ಎರಡು ಸೈಡು ಲಕ್ಷ್ಮೀ ಮಾಡನ ಬಿಟ್ಟಿರ್ತೀವಿ. ಸೊ ಅಲ್ಲೂ ಕೂಡ ಹುಣ್ಣಿಮೆ ದಿನ ಈ ರೀತಿ ಹಬ್ಬ ಅಮಾವಾಸ್ಯೆ ಎಲ್ಲನೂ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಅಲ್ಲೂ ಕೂಡ ದೀಪನ ಹಚ್ಚಿ ಪೂಜೆನ ಮಾಡಿರ್ತಾರೆ ದಂಧಕ್ಕಿಯಲ್ಲಿ. ಇವಾಗ ನೋಡಿ ಹಸ್ಬೆಂಡು ನೈವೇದ್ಯ ಹಿಡಿತಾ ಇದ್ದಾರೆ. ನೈವೇದ್ಯ ಹಿಡ್ಕೊಂಡು ಇವಾಗ ಹೊರಗಡೆ
ನಂಗೆ ಕಾಲೆಲ್ಲ ನಡ್ಯಾಕ ಕುಂತಾವ ಹಿಂಗ ಹಚ್ಚ ಅದೊಂದು ಇನ್ನೊಂದು ಹಚ್ಚ ನಾ ಈಗ ಮ್ಯಾಗ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್, ಇವಾಗ ಮುಗೀತಿ ನೋಡಿ ಎಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಮಾಡೋದು. ಹಾಗೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಸ್ವಲ್ಪ ಪಟಾಕಿ ಹೊಡೆದ್ರು. ಅದು ಪಟಾಕಿನೂ ಹೊಡಿತಾ ಇರಲಿಲ್ಲ. ಅನ್ವಿತಾ ಅರ್ವಿನೇ ಹಠ ಮಾಡಿದ್ರು ಪಟಾಕಿ ಬೇಕು ಅಂತೇಳಿ. ಸೊ ಹಂಗಾಗಿ ಅವರ ದೊಡ್ಡಪ್ಪ ಹೋಗಿಬಿಟ್ಟು ಒಂದು ಸ್ವಲ್ಪ ಪಟಾಕಿ ತೊಗೊಂಬಂದು ಕೊಟ್ಟರು. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ. ಇಲ್ಲಿ ಹಳ್ಳಿಯಲ್ಲೆಲ್ಲ ಜಾಸ್ತಿ ಅಷ್ಟಾಗೇನು ಪಟಾಕಿ ಎಲ್ಲ ಏನು ಹೊಡೆಯೋದಿಲ್ಲ, ಹೊಡಿತಾರೆ ಒಂದು ಸ್ವಲ್ಪ ಕಡಿಮೆ. ಒಂದು ಚಿಕ್ಕ ಡಬ್ಬ ಪಟಾಕಿ ತೊಗೊಂಬಂದು ಕೊಟ್ಟಿದ್ರು. ಸೊ ಚಟ್ಪಟ್ ಅಂತವೆ ನೋಡಿ, ಸಿಂಪಲ್ ಪಟಾಕಿ. ಸೊ ಆ ಥರ ಪಟಾಕಿನ ತೊಗೊಂಬಂದು ಕೊಟ್ಟಿದ್ರು. ಆ ಥರ ಪಟಾಕಿ ತೊಗೊಂಬಂದು ಕೊಟ್ರೇ ಸೇಫು. ಈ ಥರ ಡಮ್ ಆಟೋ ಬಾಂಬ್ ಪಟಾಕಿ, ದೊಡ್ಡ ಪಟಾಕಿ ಎಲ್ಲ ತೊಗೊಂಬಂದು ಹೊಡೆಯೋದು ತುಂಬಾ ಡೇಂಜರು. ಸೊ ಹಂಗಾಗಿ ಚಿಕ್ಕ ಪಟಾಕಿ ತೊಗೊಂಬಂದ್ರೇ ಸೇಫು. ಸೊ ಸ್ವಲ್ಪ ಪಟಾಕಿನ ಹೊಡೆದ್ಬಿಟ್ಟು ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿ ಕೂರಿಸೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಕೂಡ ಉಪವಾಸ ಇರ್ತಾರೆ. ಸೊ ಇವಾಗ ಎಲ್ಲರೂ ನೈಟ್ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಬನ್ನಿ ಎಲ್ಲರೂ ಹಬ್ಬದ ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ದೀಪಾವಳಿ ಹಬ್ಬ ಈ ರೀತಿಯಾಗಿತ್ತು. ನಮ್ಮ ಹಸ್ಬೆಂಡ್ ಮನೇಲಿ ಈ ರೀತಿಯಾಗಿ ದೀಪಾವಳಿ ಹಬ್ಬನ ಆಚರಿಸ್ತೀವಿ ನೋಡಿ ಫ್ರೆಂಡ್ಸ್. ನೀವೆಲ್ಲ ಯಾವ ರೀತಿ ಆಚರಿಸಿದ್ರಿ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಳ್ಳಿ ಸೈಡೆಲ್ಲ ಆಲ್ಮೋಸ್ಟ್ ಇದೇ ರೀತಿಯೇ ಮಾಡ್ತಾರೆ ಫ್ರೆಂಡ್ಸ್. ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರ್ಸೋಕ್ಕೆ ಹೋಗೋದಿಲ್ಲ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಆಚರಿಸ್ತಾರೆ ಹಳ್ಳಿ ಸೈಡು ದೀಪಾವಳಿ ಹಬ್ಬನ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ ಹೇಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕಾಣಿಸುತ್ತೆ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಅವಾಗ ನೀವೇ ಮೊದಲು ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.